ಅದು ಬರದ ನಾಡು, ಕಾಡು ಕಡಿಮೆ ಇರುವಂತಹ ಬೆಂಗಾಡಿನಂತಹ ಪ್ರದೇಶ, ಜೊತೆಗೆ ಮೈ ಮೇಲೆ ಬೊಬ್ಬೆ ಬರುವಂತಹ ಸೂರ್ಯನ ಪ್ರಖರತೆ ಬೀಳೋ ಜಿಲ್ಲೆ. ಇಂತಹ ಪ್ರದೇಶ ಈಗ ರಾಜ್ಯದಲ್ಲಿಯೇ ಶುದ್ಧ ಗಾಳಿ ಹೊಂದಿರುವ ನಗರಗಳ ಪೈಕಿ ಮೊದಲ ಸ್ಥಾನ ಪಡೆದಿದೆ. ಕೋಟಿ ವೃಕ್ಷ ಅಭಿಯಾನ ಹಾಗೂ ಪರಿಸರ ಜಾಗೃತಿಯಿಂದಾಗಿ ಬಿಸಿಲು ನಾಡು ಬದಲಾಗ್ತಾ ಇದೆ. ವಿಜಯಪುರ ಗೊಮ್ಮಟ ನಗರಿ ಎಂದೇ ಹೆಸರು. ಒಂದು ಕಾಲದಲ್ಲಿ ಧೂಳು ಬಿಸಿಲಿಗೆ ಭಾರಿ ಹೆಸರುವಾಸಿಯಾದ ನಗರ. ಅಂತಹ ನಗರ ಈಗ ಸ್ವಚ್ಛ ನಗರವಾಗುವತ್ತ ಹೆಜ್ಜೆ ಇಟ್ಟಿದೆ. ಅಷ್ಟೇ ಅಲ್ಲ, ಶುದ್ಧ ಗಾಳಿಯಲ್ಲಿ ರಾಜ್ಯಕ್ಕೆ ನಂಬರ್ 1. ವಿಜಯಪುರದಲ್ಲಿ ವಾಯು ಗುಣಮಟ್ಟ ಸೂಚ್ಯಾಂಕ ಕೇವಲ 37ರ ಒಳಗೆ ಇರೋದ್ರಿಂದ ಕರ್ನಾಟಕದ ಶುದ್ಧ ಗಾಳಿ ಇರುವ ನಗರದಲ್ಲಿ ಮೊದಲ ಸ್ಥಾನದಲ್ಲಿದೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ವಿಜಯಪುರದಲ್ಲಿ ಕಳೆದ 3 ವರ್ಷಗಳ ಹಿಂದೆ ಮಾಲಿನ್ಯ ಪತ್ತೆ ಸಾಧನವನ್ನು ಅಳವಡಿಸಲಾಗಿತ್ತು. ಈ ಪ್ರಕಾರ ವಿಜಯಪುರದಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ನಲ್ಲಿ ಸರಾಸರಿ ಸೂಚ್ಯಾಂಕ 32ರಿಂದ 37ರ ಒಳಗಿದೆ. ಹೀಗಾಗಿ ವಿಜಯಪುರವನ್ನ ರಾಜ್ಯದಲ್ಲೇ ನಂಬರ್ 1 ಶುದ್ಧ ಗಾಳಿಯ ನಗರ ಅಂತ ಪರಿಗಣಿಸಲಾಗಿದೆ. ಬಿಜಾಪುರದ್ದು ಏರ್ ಕ್ವಾಲಿಟಿ ಇಂಡೆಕ್ಸು 32 ಇಂದ 37 ಬಂದಿರುತ್ತೆ. ಇಟ್ ಈಸ್ ಎ ಬೆಸ್ಟ್ ಕ್ವಾಲಿಟಿ ಆಫ್ ಏರ್ ಕ್ವಾಲಿಟಿ ಇನ್ಸೈಡ್ ದಿ ಬಿಜಾಪುರದಲ್ಲಿ. ಓಕೆ, ಅದು ಬಹಳ ಒಂದು ಇಂಪ್ರೂವ್ಮೆಂಟು ನಮ್ಮಲ್ಲಿ ಬಿಕಾಸ್ ಆಫ್ ದಿ ರೋಡ್ಸ್ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ, ಗಿಡಗಳ ಪ್ಲಾಂಟೇಷನ್ಸ್ ಇರೋದ್ರಿಂದ, ಗ್ರೀನ್ ಬೆಲ್ಟ್ ಭಾಳಷ್ಟು ಡೆವಲಪ್ ಆಗಿರೋದ್ರಿಂದ, ಆಮೇಲೆ ದಟ್ ಈಸ್ ಎ ಮೇನ್ ಅಡಿಟಿವ್ ಪಾಯಿಂಟ್ ಇರೋದ್ರಿಂದ ನಮ್ಮ ಏರ್ ಕ್ವಾಲಿಟಿ ಇಂಡೆಕ್ಸು ಭಾಳ ಚೆನ್ನಾಗಿದೆ. ಕೃಷಿ ಹವಾಮಾನ ಶಾಸ್ತ್ರಜ್ಞನ ಪ್ರಕಾರ ವಾಯು ಗುಣಮಟ್ಟ ಸೂಚ್ಯಂಕ 33ರ ಒಳಗಿದ್ದು ಅತ್ಯುತ್ತಮ, 33ರಿಂದ 60ರ ಒಳಗಿದ್ರೆ ಮಧ್ಯಮ, 60ರಿಂದ 100ರ ಒಳಗಿದ್ರೆ ಹಾನಿಕಾರಕ, 100ರಿಂದ 500 ದಾಟಿದ್ರೆ ಅತಿ ಹಾನಿಕಾರಕವಾಗಿರುತ್ತೆ. ಈ ಪ್ರದೇಶದಲ್ಲಿ ಕಾಡ್ಗಿಚ್ಚು ಹರಡೋದಿಲ್ಲ, ಕಾರ್ಖಾನೆ ತ್ಯಾಜ್ಯ ಕಡಿಮೆ, ಕೃಷಿ ಅವಶೇಷ ಸುಟ್ಟು ಹಾಕೋದಿಲ್ಲ, ಎತ್ತರದ ಕಟ್ಟಡಗಳ ಸಂಖ್ಯೆ ಬಹಳ ಕಡಿಮೆ. ಹೀಗಾಗಿ ಗಾಳಿ ಗುಣಮಟ್ಟ ಉತ್ತಮವಾಗಿದೆ. IQL ಅಂದರೆ ಗಾಳಿ ಗುಣಮಟ್ಟದ ಸೂಚ್ಯಂಕ ಇದು 0ರಿಂದ 33ವರೆಗೆ ಇತ್ತಂತಂದರೆ ಅದು ಒಳ್ಳೆಯದು, 33ರಿಂದ 60ರವರೆಗೆ ಇತ್ತಂದರೆ ಅದು ಸ್ವಲ್ಪ ಒಳ್ಳೆಯದು, ಆಮೇಲೆ 60ರಿಂದ 100ರವರೆಗೆ ಇತ್ತಂದರೆ ಸ್ವಲ್ಪ ಹಾನಿಕರ, ಆಮೇಲೆ 100ರಿಂದ ಹಿಡ್ಕೊಂಡು 500, 1000ವರೆಗೂ ಹೋದರೆ ಇದು ಅತಿ ಹಾನಿಕರ. ಇದು ಗಾಳಿಯ ಗುಣಮಟ್ಟದ ಸೂಚ್ಯಂಕವು 100ರ ಮೇಲೆ ಇದ್ದರೆ ಇದು ನಮ್ಮ ಮನುಷ್ಯರಿಗೆ ಹಾಗೂ ಎಲ್ಲ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡ್ತವೆ, ಶ್ವಾಸಕೋಶಗಳ ತೊಂದರೆಗಳನ್ನು ಅನುಭವಿಸಬಹುದು. ವಿಜಯಪುರ ನಗರ ಶುದ್ಧ ಗಾಳಿ ಹೊಂದಿರುವ ನಗರಗಳ ಪೈಕಿ ಮೊದಲ ಸ್ಥಾನ ಪಡೆದಿದ್ದು ಜಿಲ್ಲೆಯ ಜನರಲ್ಲಿ ಸಂತಸ ತಂದಿದೆ. ರಾಜ್ಯದ ಇನ್ನುಳಿದ ಎಲ್ಲ ಜಿಲ್ಲೆಗಳಿಗೂ ವಿಜಯಪುರ ಮಾದರಿಯಾಗಿದೆ. ಪರಿಸರ ರಕ್ಷಣೆ ಮಾಡಿ ಶುದ್ಧ ಗಾಳಿ ಪಡೆಯುವ ಕೆಲಸ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಆಗಬೇಕಿದೆ. ಗುರುರಾಜ್, ನ್ಯೂಸ್ 18, ವಿಜಯಪುರ.